ನಮ್ಮ ತಂದೆ ಮಾಜಿ ಶಾಸಕರಾಗಿದ್ದ ಶಿವಶರಣಪ್ಪ ಗೌಡ ಪಾಟೀಲ್ ಅವರ ಆಡಳಿತದ ಕಾಲದಿಂದಲೂ ತಾಲೂಕಿನ ಎಲ್ಲಾ ಸಮುದಾಯ ಸಮಾಜದ ಪ್ರೀತಿ, ವಿಶ್ವಾಸ, ಬೆಂಬಲ ನಮ್ಮ ಕುಟುಂಬದ ಮೇಲಿದೆ. ತಾಲೂಕಿನ ಸಮಾಜದವರು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ. ತಮ್ಮ ತಂದೆ ಮಾಜಿ ಶಾಸಕ ಶಿವಶರಣಪ್ಪ ಗೌಡ ಪಾಟೀಲ್ರು ತಮ್ಮ ಅವಧಿಯಲ್ಲಿ ಮಾಡಿದ 20 ವರ್ಷಗಳ ಹಿಂದಿನ ಕೆಲಸಗಳು ಈಗಲೂ ಜನರ ನೆನಪಿನಲ್ಲಿ ಉಳಿಯುವಂತಿದೆ. ಅವರು ಶಾಸಕರಾಗಿದ್ದ ಸಮಯದಲ್ಲಿ ತಾಲೂಕಿನ ಎಲ್ಲಾ ಭಾಗದಲ್ಲಿಯೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಜನರು ಈಗಲೂ ಅವರ ಮೇಲೆ ಪ್ರೀತಿ, ಅಭಿಮಾನವನ್ನ ಹೊಂದಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅರವಿಂದ ಗೌಡ ಪಾಟೀಲ್ ಹೇಳಿದರು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಮತ್ತು ಪ್ರಭಾವಿ ಮುಖಂಡರಾಗಿರುವ ಅರವಿಂದ ಗೌಡ ಅಪಾರ ಬೆಂಬಲಿಗರೊಂದಿಗೆ ಇಂದು ಕುಕನೂರು ತಾಲೂಕಿನ ಬಳಗೇರಿ ಗ್ರಾಮದ ಶ್ರೀ ಬಳ್ಳೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಮಾಡಿಸಿದರು. ನಂತರ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಜೀರ್ಣೋದ್ಧಾರ ಕಾರ್ಯಕ್ಕೆ ದೇಣಿಗೆ ನೀಡಿದರು ಮತ್ತು ಗ್ರಾಮದ 3 ಬುದ್ಧಿಮಾಂದ್ಯ ಮಕ್ಕಳನ್ನ ಭೇಟಿಯಾಗಿ ಕುಟುಂಬದವರಿಗೆ ಆರ್ಥಿಕ ಸಹಾಯ ಮಾಡಿದ್ರು. ನಂತರ ಮಾತನಾಡಿದ ಅವರು, ಜನರ ಕಷ್ಟಗಳಿಗೆ ಸ್ಪಂದಿಸಿ ಕೈಲಾದಷ್ಟು ಸೇವೆ, ಸಹಾಯ ಮಾಡಲು ಜನರೊಂದಿಗೆ ಬೆರೆಯುತ್ತಿದ್ದೇವೆ. ಎಲ್ಲಾ ಸಮುದಾಯದವರಿಗೆ ನಮ್ಮ ಕುಟುಂಬದ ಮೇಲಿನ ಪ್ರೀತಿ, ಅಪಾರ ಬೆಂಬಲ ಈಗಲೂ ಇದೆ ಎಂದು ಮುಂದೆಯೂ ಇರುತ್ತದೆ ಎಂದು ಅರವಿಂದ ಗೌಡ ಪಾಟೀಲ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತ ಕನಕದಾಸರ ಮೂರ್ತಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಹೂಮಾಲೆಯನ್ನ ಅರ್ಪಿಸಿ ಗೌರವ ಸೂಚಿಸಿದರು. ಬಳ್ಳೇಶ್ ಹೂಗಾರ್, ಲಕ್ಷ್ಮಣ್ ಕಮ್ಮಾರ್, ಶಿವಪ್ಪ ಬಡ್ಗೇರ್, ದೊಡ್ಡಪ್ಪ ಕೋಮಾರ್, ಈರಪ್ಪ ಕುರಿ, ಬಸನಗೌಡ ಮಾಲಿ ಪಾಟೀಲ್, ಮುದಿಯಪ್ಪ ಕಮತ್ತರ್, ವಿರೂಪಾಕ್ಷಯ್ಯ, ವೀರಮಠ ಮಠ, ಫಕೀರಪ್ಪ ತಳವಾರ್ ಅನೇಕರು ಉಪಸ್ಥಿತರಿದ್ದರು. ನಮ್ಮ ತಂದೆಯವರು ಕೂಡ ಶಾಸಕರಾದಾಗ ಸಾಕಷ್ಟು ಈ ಭಾಗಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇವತ್ತು 25 ವರ್ಷಗಳು ಆದರೂ ಕೂಡ ಇವತ್ತು ಏನು ಕೆಲಸಗಳು ಮಾಡಿದಿರೋಂಥದ್ದು ಇವತ್ತು ನೆನಪಿದೆ. ಇವತ್ತು ಇಲ್ಲಿರುವಂಥ ಹಿರಿಯರು ಇರ್ಬೋದು, ನಾನಿನ್ನೂ ಅವಾಗ ಸಣ್ಣವಿದ್ದೆ, ಭಾಳ ಕೆಲಸ ಮಾಡಿದರೆ, ಆಶ್ರಯೋಜನೆ ಮನೆ ಇರ್ಬೋದು, ಯಾರೇ ಹೋದರೂ ಕೂಡ ಇವತ್ತು ಕರೆದು ಮಾತಾಡ್ತಾ ಇದ್ರು. ಅಂಥವ್ರು ಇವತ್ತು ಅಪರೂಪ ಅಂತಂದು ಎಲ್ಲ ಹಿರಿಯರು ಹೇಳ್ತಾ ಇರ್ತಾರೆ ಇಲ್ಲಿ ಬಂದಾಗ. ಆದ ಕಾರಣದಿಂದ ಇದರಲ್ಲಿ ಯಾವುದೇ ರಾಜಕೀಯನೂ ಇಲ್ಲ, ಯಾವುದೇ ನಾನು ಇನ್ನೊಬ್ಬರ ಬಗ್ಗೆ ಯಾವುದೇ ಥರ ಮಾತಾಡೋಕ್ಕೂ ಹೋಗೋದಿಲ್ಲ. ಇವತ್ತು ಚುನಾವಣೆಗಳು ಬಂದಾಗ ಚುನಾವಣೆಗಳು ಅಷ್ಟೇ ಮಾಡಬೇಕು. ಇವತ್ತು ನಾವೇನು ಎಲ್ಲರೂ ಇಲ್ಲಿ ಒಂದಾಗಿ ಇರೋಣ. ಇವತ್ತು ಎಲ್ಲರೂ ನಮ್ಮ ಕುಟುಂಬದವರ ಸದಸ್ಯರಾಗಿದ್ದಾರೆ. ಇವತ್ತು ಅವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇವತ್ತು ಮುಂದೆ ಬರುವಂಥ ಏನು ಜಾತ್ರೆ ಕಾರ್ಯಕ್ರಮ ಇರ್ಬೋದು, ಬಳ್ಳೇಶ್ವರ ಈ ಭಾಗದಲ್ಲಿ ಎಲ್ಲ ಮಳೆ ಬೆಳೆ ಎಲ್ಲರಿಗೂ ನೆಮ್ಮದಿಯಿಂದ ಇರಲಿ. ಇವತ್ತೇನು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸ್ತಾ ಇರ್ತೇವೆ ನಾವು. ಇವತ್ತು ಅಜ್ಜರ ಶ್ರೀಗಳ ಒಂದು ಮಾತು ಕೇಳಿದಾಗ ಅವ್ರು ಏನು ಹೇಳಿರ್ತಾನೋ ಅದನ್ನು ಪಾಲನೆ ಮಾಡೋದ್ರ ಮುಖಾಂತರ ಇವತ್ತೆಲ್ಲರೂ ಒಂದೇ ಕುಟುಂಬದಾಗಿರೋಣ. ಇವತ್ತೆಲ್ಲರಿಗೂ ಇವತ್ತು ಇಲ್ಲೇ ನಾನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದ.